$1 ಕೂಡ ಕಂಪ್ಲೀಟ್ ಆಗಲ್ಲ. $1ಗೆ 80 ರೂಪೀಸ್ 89 ರೂಪೀಸ್ ಈ ಥರ ಇರುತ್ತೆ. ಆ ಒಂದು ತಿಂಗಳಿಗೆ $1 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾವಿನ್ನು $1ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾವಾಗ? ಸುಮ್ಮನೆ ಅದಕ್ಕೋಸ್ಕರ ಇಷ್ಟೊಂದು ಟೈಮ್ ಕೊಟ್ಟು ನಾವೇನು ವಿಡಿಯೋ ಮಾಡಿರ್ತೀವಿ ಅದೇ ವಿಡಿಯೋನೇ ಮಾಡಿರ್ತಾರೆ. ಬಟ್ ಅವ್ರದ್ದು ಚೆನ್ನಾಗಿ ವ್ಯೂಸ್ ಆಗಿರುತ್ತೆ, ನಮ್ದು ಏನಕ್ಕೆ ವ್ಯೂಸ್ ಆಗಿರಲ್ಲ? ಏನೋ ಅವ್ರು ನೋಡೋಕೆ ಚೆನ್ನಾಗಿರ್ತಾರೆ, ನಾವು ನೋಡೋಕೆ ಚೆನ್ನಾಗಿರಲ್ಲ ಅಂತನ? ಏನೋ ಬಿಡಿ, ಜನ ಹಾಗೇನೆ ಅಲ್ಕಿಸ್ಕೊಂಡು ನೋಡೋದಕ್ಕೆ. ಹುಡುಗಿರು ಚೆನ್ನಾಗಿರ್ಬೇಕಲ್ವ ಅವರಿಗೆ, ನಾವು ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ. ಚೆನ್ನಾಗಿರ್ತಾರೆ ಅಂತಲೂ ಕೂಡ ವ್ಯೂಸ್ ಆಗುತ್ತೇನೋ ಗೊತ್ತಿಲ್ಲ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಈ ಮಾತು ಹೇಳೋದು ನಂದು ಇದೇ ಲಾಸ್ಟ್ ಆಗಿರುತ್ತೆ. ರೀಸನ್ ಇಷ್ಟೇ, ನಾನು ನನ್ನ ಚಾನಲ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನನಗೆ ವ್ಯೂಸ್ ಬರ್ತಾಯಿಲ್ಲ. ಯಾವುದೇ ರೀತಿ ವೀಡಿಯೋಸ್ ಮಾಡಿ ಹಾಕಿದ್ರೂ ಮಿಕ್ಸಡ್ ಕಂಟೆಂಟ್ ಅಂತ ಬಂದು ನನ್ನ ಚಾನಲ್ಲು ಡಿಲೀಟ್ ಆಗೋಕ್ಕೂ ಮುಂಚೆ ನಾನೇ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಅಂದರೆ ಬೇರೆ ಆಪ್ಷನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ವ್ಲಾಗ್ ಎಲ್ಲ ಮಾಡೋದಕ್ಕೆ ಆಗ್ತಾಯಿಲ್ಲ. ನನಗೆ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಪರವಾಗಿಲ್ಲ, ಒಂದು 250-300 ಈ ಥರ ವ್ಯೂಸ್ ಬರ್ತಾಯಿತ್ತು, ಚೆನ್ನಾಗೇ ಆಗ್ತಾಯಿತ್ತು. ನನ್ನ ಚಾನಲ್ ಮೋನೋ ಆದಮೇಲೆ ಕೂಡ ಸುಮ್ಮನೆ ಅರ್ಜೆಂಟಿಗೆ ಒಂದು ಮಿಸ್ಟೇಕ್ನ ಮಾಡಿಕೊಂಡೆ. ಅದಾದಮೇಲೆ ಸರಿ ಚೆನ್ನಾಗೇ ಆಗ್ತಾಯಿತ್ತು, ವ್ಯೂಸ್ ಎಲ್ಲ ಚೆನ್ನಾಗೇ ಬರ್ತಾಯಿತ್ತು. ನನಗೆ ಬೇಜಾರು ಏನಂದರೆ, ಲೈವ್ ಮಾಡಬೇಕಾದ್ರೆ ಎಷ್ಟು ಜನ ಬಂದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ? ಯಾಕೆ ಲೈವಿಗೆ ಬಂದು ಸಪೋರ್ಟ್ ಮಾಡಿರೋ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಬಾರ್ದಾ? ಯಾವಾಗಲೂ ಲೈವ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಕೂರೋ ಅಷ್ಟು ಟೈಮ್ ಎಲ್ರಿಗೂ ಇರಲ್ಲ. ಇವಾಗ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂದರೆ ಲೈವ್ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ಟೈಮು ಲೈವ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಓಕೆನಾ? ಲೈವ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರ. ಆವಾಗ ಬೇಕಾದ್ರೆ 2 ಅವರ್ ಕುತ್ಕೊಂಡು ಮಾತಾಡ್ಸಿದ್ರು ಮಾತಾಡ್ಕೊಂಡಿರ್ತೀರ. ಆವಾಗಿರೋ ಟೈಮು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಗಳಿಗೆ ಟೈಮ್ ಇರಲ್ಲ. ಏನಕ್ಕೆ ಈ ಥರ ಮಾಡ್ತೀರಾ? ಏನೋ ಅಲ್ಕಿಸ್ಕೊಂಡು ಮಾತಾಡ್ತೀವಿ ಅಂದ್ಬಿಟ್ಟು ಬಂದು ಲೈವಲ್ಲಿ ಸಪೋರ್ಟ್ ಮಾಡೋದ? ಅಥವಾ ಬೇರೆ ಇಂಟೆನ್ಷನ್ ಏನಿರುತ್ತೆ? ಲೈವಲ್ಲಿ ಸಪೋರ್ಟ್ ಮಾಡ್ತಾ ಇರೋರು ಯಾಕೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಲ್ಲ? ವೀಡಿಯೋಸು ಏನಾದರೂ ಇನ್ಫಾರ್ಮೇಷನ್ ವೀಡಿಯೋಸೇ ಇರುತ್ತೆ ಅಲ್ವಾ? ಸೊ ಸುಮ್ಮನೆ ಟೈಮ್ ಪಾಸಿಗೆ ಬಂದು ಮಾತಾಡೋ ಅಂಥವ್ರು ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನನಗೆ ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ಯಾರ್ಯಾರು ಹೆಂಗೆಂಗೋ ವೀಡಿಯೋಸ್ ಮಾಡೋಕ್ಕೋದ್ರು ತುಂಬ ವ್ಯೂಸ್ ಬರುತ್ತೆ. ನಿಮ್ಗಳಿಗೆ ಅಂತಲೇ ವೀಡಿಯೋಸ್ ಮಾಡಿ ಹಾಕ್ತೀವಿ, ಬಟ್ ಆ ವೀಡಿಯೋಸ್ನ ನೋಡಿ ಯಾರೂ ಸಪೋರ್ಟ್ ಮಾಡ್ತಾರೆ. ಏನು ಮಾಡ್ತಾಯಿದ್ದೀನಿ ತಪ್ಪು ನಾನು ಹೇಳಿ? ಆ ಲೈವ್ ಮಾಡ್ತಿರ್ಬೇಕಾದ್ರೆ ನನಗೆ ವ್ಯೂಸ್ ಚೆನ್ನಾಗೇ ಬರ್ತಾಯಿತ್ತು. ಅದೇ ಲೈವ್ ಮಾಡ್ತಿರ್ಬೇಕಾದ್ರೆ ಮಾತಾಡಿಸ್ತಾ ಇದ್ರಿ, ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೆ. ವೀಡಿಯೋಸ್ನ ಹೋಗಿ ನೋಡ್ತಾಯಿದ್ರಿ, ಕಾಟಾಚಾರಕ್ಕೆ ನೋಡ್ತಾಯಿದ್ರು, ಇಷ್ಟಪಟ್ಟು ನೋಡ್ತಾಯಿದ್ರು. ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ನನಗೆ ಕಾರಣಾಂತರಗಳಿಂದ ಲೈವ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಅದು ಇದು ಇರುತ್ತೆ ಅಲ್ವಾ? ಲೈವ್ ಮಾಡೋ ಟೈಮಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನ ಇಂಟೆನ್ಷನ್ ಇದ್ದಿದ್ದು ಜಸ್ಟ್ ಮಾನಿಟೈಸೇಷನ್ಗೆ ವಾಚ್ ಟೈಮ್ ಬೇಕಿತ್ತು, ಅದಕ್ಕೆ ನಾನು ಲೈವ್ ಮಾಡ್ತಾಯಿದ್ದೆ. ಆಮೇಲೆ ಲೈವ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಮ್ಮ ಗಮನ ಎಲ್ಲ ವೀಡಿಯೋಸ್ ಮಾಡೋದ್ರಲ್ಲಿ ಇರಬೇಕಾಗುತ್ತೆ, ಓಕೆನಾ? ನನಗೆ ವ್ಲಾಗ್ ಮಾಡೋದಕ್ಕೆ ಏನಕ್ಕೆ ಆಗ್ತಾಯಿಲ್ಲ ಅಂದರೆ, ಸ್ವಲ್ಪ ಮನೆ ಕಟ್ತಾ ಇದ್ದೀವಿ, ಅದು ಇದು ಡಿಸ್ಟರ್ಬೆನ್ಸ್ ಇರುತ್ತೆ, ಗೋಡೆ ಎಲ್ಲ ಹೊಡಿತಾರೆ, ಏನೋ ಮಿಷಿನ್ ಸೌಂಡು ಅದು ಇದು ಇರುತ್ತೆ. ಮನೆಯೂ ಕಂಫರ್ಟಬಲ್ ಆಗಿಲ್ಲ, ಅಂದರೆ ಮನೆ ಕಟ್ತಾ ಇದ್ದೀವಿ ಅಲ್ವಾ? ಸೊ ವ್ಲಾಗ್ ಎಲ್ಲ ಮಾಡೋದಕ್ಕೆ ಆಗಲ್ಲ ಇವಾಗ ನನಗೆ. ಅದಕ್ಕೆ ವೈಟಿ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಅದನ್ನು ತಿಳ್ಕೊಂಡು ನಿಮ್ಗೆ ಯೂಸ್ ಆಗೋ ಥರನೇ ವೀಡಿಯೋಸ್ನ ನಾನು ಮಾಡ್ತಾಯಿದ್ದೀನಿ. ನನಗೆ ಲೈವ್ ಮಾಡ್ತಿರ್ಬೇಕಾದ್ರೆ ಬಂದು ನೋಡಿ ಸಪೋರ್ಟ್ ಮಾಡ್ತಾ ಇದ್ದವರು ಇವಾಗ ಯಾಕೆ ಮಾಡ್ತಾ ಇಲ್ಲ? ಏನು ರೀಸನ್? ಕಮೆಂಟ್ ಹಾಕಿ, ನನಗೆ ಬೇಕು, ನನಗೆ ಕಾರಣ ಗೊತ್ತಾಗಬೇಕು ಏನು ಅಂತ. ಅದಕ್ಕೆ ನಾನು ಸದ್ಯಕ್ಕೆ ವೀಡಿಯೋಸ್ನ ಹಾಕಕ್ಕೆ ಹೋಗಲ್ಲ, ನನ್ನ ಚಾನಲ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಅಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಆ ಫೋನಲ್ಲಿ ಸ್ಟೋರೇಜ್ ಇರಲ್ಲ, ಅದನ್ನು ಡಿಲೀಟ್ ಮಾಡಿಕೊಂಡು ಅದಕ್ಕೆಷ್ಟು ಸರ್ಕಸ್ ಬೀಳ್ತೀವಿ ಗೊತ್ತಾ? ಅದರಲ್ಲಿ ಮನೆಯವ್ರ ಹತ್ರ ಬೇರೆ ಬೈಸ್ಕೊಂಡು ಫೋನಲ್ಲಿ ಇರ್ತೀರ ಅದು ಇದು ಅಂತೆಲ್ಲ ಅನಿಸ್ಕೊಂಡು ಬಾಧೆಗಳು ಬಿದ್ದು ವೀಡಿಯೋಸ್ನ ಮಾಡಿ ಹಾಕಿರ್ತೀವಿ. ನನಗೆ ಶೇಮ್ ಅನ್ನಿಸ್ತಾ ಇದ್ದೆ. 4 ದಿನ ಆದ್ರೂ ಕೂಡ 100 ವ್ಯೂಸ್ ಆಗ್ತಾಯಿಲ್ಲ. ಯಾಕೆ?
300 350 ವ್ಯೂಸ್ ಆಗ್ತಾ ಇದ್ದಿದ್ದು ಇವಾಗ 100 ವ್ಯೂಸ್ ಆಗ್ತಾ ಇಲ್ಲ ಅಂದರೆ ಏನು, ಇನ್ನು ವೀಡಿಯೋಸು ಹಳೆದ್ರಕ್ಕಿಂತ ಇವಾಗಲೇ ನಾನು ಜಾಸ್ತಿ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಯಾಕೆ ಜನ ಈ ಥರ ಯಾಕೆ ಲೈವ್ ಮಾಡಬೇಕಾದ್ರೆ ಸಪೋರ್ಟ್ ಮಾಡೋರು ಲೈವ್ ಮಾಡ್ತಾ ಇಲ್ಲ ಅಂದಾಗ ಯಾಕೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇಲ್ಲ ನೀವು? ನನಗೆ ಜಸ್ಟ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಲೈವ್ನ ಮಾಡ್ತಾ ಇದ್ದಿದ್ದು. ಇವಾಗ ನನ್ನ ಮಗಳಿಗೆ ಬೇರೆ ರಜಾ ಇದೆ, ಅವಳ ಮುಂದೆ ಕುತ್ಕೊಂಡು ಲೈವೆಲ್ಲ ಮಾಡೋದಕ್ಕೆ ಆಗಲ್ಲ. ಅದು ಮಾಡ್ತಾ ಇದ್ದಿದ್ದು ನಾನು ಕಷ್ಟ ಬಿದ್ದೀನಿ. 1 ಅವರ್ ಮಾಡ್ತಾ ಇದ್ದೆ. ಆವಾಗ 1 ಅವರ್ಗೆ ನನಗೆ 1400 500 ವ್ಯೂಸ್ ಬರ್ತಾಯಿತ್ತು ಲೈವ್ಗೆ. ಅಲ್ಲಿ ಬರೋ ಜನ ಯಾಕೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇಲ್ಲ? ಲೈವಲ್ಲಿ ಏನು ಸಿಗುತ್ತೆ ಅಥವಾ ವೀಡಿಯೋಸಲ್ಲಿ ಏನು ಸಿಗ್ತಾ ಇಲ್ಲ ನಿಮಗೆ ಹೇಳಿ, ನಿಮ್ಗೆ ಏನು ಬೇಕು ಅಂತ ಹೇಳಿ. ಅದೇ ಥರ ವೀಡಿಯೋಸ್ನ ಅಂದರೆ ಲೈವಲ್ಲಿ ಬಂದು ನೋಡೋದಕ್ಕೆ ಕಾರಣ ಏನು, ವೀಡಿಯೋಸ್ನ ನೋಡ್ದೆಲ್ಲ ಇರೋದಕ್ಕೆ ಕಾರಣ ಏನು ಹೇಳಿದ್ರೆ ನೋಡೋಣ. ಆದರೆ ನನಗೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ. ಎಷ್ಟೋ ಸಲ ಯಾರ್ಯಾರಿಗೂ ಕೆಟ್ಟೋಳಾಗ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರ ಹತ್ರನೇ ತುಂಬ ಸಲ ಕೆಟ್ಟೋಳಾಗ್ಬಿಟ್ಟಿದ್ದೀನಿ. ಲೈವಲ್ಲೂ ಅಷ್ಟೇ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಥರ ಮಾತಾಡ್ತಾರೆ. ಅದನ್ನು ಮಾತಾಡೋದನ್ನೆಲ್ಲ ನೋಡಿ ಅದು ಮನೆಯಲ್ಲಿ ತುಂಬಾ ಇಶ್ಯೂಸ್ ಆಗಿದೆ. ಕರೆಕ್ಟಾಗೆ ಮಾತಾಡ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ನಿಮ್ಗೇನು ದೆವ್ವ ಮೆಟ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ, ಹೆಂಗಂಗೋ ಮಾತಾಡ್ತೀರ. ಹೋಗ್ಲಿ, ಅದೆಲ್ಲ ಬಿಟ್ಬಿಡಿ. ನನಗೆ ರೀಸನ್ ಬೇಕಾಗಿರೋದು, ನಾನು ಲೈವ್ ಮಾಡ್ತಾ ಇರಬೇಕಾದ್ರೆ ಬರ್ತಾ ಇದ್ದಿದ್ದು ವ್ಯೂಸು ಇವಾಗ ಯಾಕೆ ಬರ್ತಾ ಇಲ್ಲ ಅಂದರೆ ನಿಮ್ಗಳಿಗೋಸ್ಕರ ನಾನು ಯಾವಾಗಲೂ ಲೈವ್ ಮಾಡಿಕೊಂಡೇ ಇರಬೇಕಾ? ಎಲ್ಲ ಹೇಳ್ತಾರೆ ಲೈವ್ ಮಾಡೋದು ಬಿಟ್ಟರೆ ವ್ಯೂಸು ಚೆನ್ನಾಗಿ ಬರುತ್ತೆ ಅಂತ. ನಾನು ಅದಕ್ಕೆ ಲೈವ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಕಾರಣನೂ ಇದೆ. ಕಾರಣ ಅಂದರೆ ಅದೇ, ನನಗೆ ಕುತ್ಕೊಂಡು ಮಾತಾಡೋದು ಕಂಫರ್ಟಬಲ್ ಆಗ್ತಾಯಿಲ್ಲ, ಅದು ಇದು ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಾನು ಲೈವ್ ಮಾಡ್ತಾ ಇಲ್ಲ. ಇನ್ನು ಮಗಳಿಗೂ ರಜಾ ಇದೆ. ಇನ್ನು ಅವಳ ಮುಂದೆ ಕುತ್ಕೊಂಡು ನಾನು ಫೋನ್ ಹಿಡ್ಕೊಂಡು ಮೊದಲೇ ಗಾದೆನೇ ಇದೆ ಅಲ್ವಾ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ನಾವು ಮಕ್ಕಳ ಮುಂದೆ ಯಾವ ರೀತಿ ಇರ್ತೀವೋ ಅದು ಅವ್ರ ಜೀವನದ ಮೇಲೆ ಎಫೆಕ್ಟ್ ಬೀಳುತ್ತೆ. ಮಕ್ಕಳು ಮರಿ ಇಲ್ಲ ಅಂದರೆ ಒಂಥರ, ಮಕ್ಕಳು ಮರಿ ಇರೋರು ನೋಡಿಕೊಂಡು ಇರಬೇಕಾಗುತ್ತೆ. ಯಾವಾಗೂ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡಿರೋಕ್ಕಾಗಲ್ಲ. ಇಲ್ದೆಲ್ಲ ಇರೋರು ಹೆಂಗೆ ಬೇಕಾದ್ರೂ ಇದ್ರೂ ನಡೆಯುತ್ತೆ. ಯಾಕಂದರೆ ಅವರು ನೋಡಿ ಅದನ್ನು ಕಲಿಯೋ ಅಂಥವ್ರು ಯಾರೂ ಇರಲ್ಲ ಮನೆಯಲ್ಲಿ. ನಮಗೆ ನಾವು ಅದನ್ನೇ ಮಾಡ್ಕೊಂಡಿದ್ರೆ ನಮ್ಮನ್ನು ನೋಡಿ ನನ್ನ ಮಗಳು ಇವಾಗೇ ಅಂತಾಳೆ, ನೀನು ನೋಡಲ್ವಾ ಫೋನು, ನಾನು ನೋಡ್ತೀನಿ ಅಂತ. ಹಂಗೆ ಆ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಅವಳನ್ನ ಅವಾಯ್ಡ್ ಮಾಡಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡಿ ಎಡಿಟಿಂಗ್ ಮಾಡಿ ಅದು ಇದು ಮಾಡಿ ಎಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಕ್ಕೆ ವ್ಯೂಸ್ ಬರ್ತಾ ಇಲ್ಲ? ನಾನಿನ್ನು ಸ್ಟಾರ್ಟಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ವಾ, ಅವಾಗಿಂತ ಚೆನ್ನಾಗಿ ಇವಾಗಲೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಯಾಕೆ ಲೈವಲ್ಲಿ ಬಂದು ಅಲ್ಕಿಸ್ಕೊಂಡು ಮಾತಾಡ್ತಿರಲ್ಲ, ಅದನ್ನು ಒಂದು ವೀಡಿಯೋ ಜಸ್ಟ್ 10 ಮಿನಿಟ್ಸ್ ಒಂದು ವೀಡಿಯೋನ ನೋಡಿ ನಿಮ್ಗಳಿಗೆ ಒಂದು ಸಪೋರ್ಟ್ ಮಾಡೋಕ್ಕಾಗಲ್ವ? ಏನಕ್ಕೆ ಈ ಥರ ಫೇಕ್ ರಿಲೇಷನ್ಶಿಪ್ಪು? ಲೈವಲ್ಲಿ ಬಂದು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರೋ, ಅಯ್ಯೋ ನಾವು ಅಂದ್ಕೊಬೇಕು, ಇವ್ರಿಗೆ ನಮ್ಮನ್ನು ಬಿಟ್ಟರೆ ಗತಿ ಇಲ್ಲ, ನಮ್ಮನ್ನು ಅಷ್ಟು ಫಾಲೋ ಮಾಡ್ತಿದ್ದಾರೆ, ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಬಿಡ್ಬೇಕು. ಎಲ್ಲರ ಯೋಗ್ಯತೆಗಳು ಇವಾಗಲೇ ನನಗೆ ಗೊತ್ತಾಗ್ಬಿಟ್ಟಿದೆ. ಏನಂದರೆ ನಿಮ್ಗಳ ಟೈಮ್ ಪಾಸ್ಗೋಸ್ಕರ ಲೈವ್ ಮಾಡಿದ್ರೆ ಚೆನ್ನಾಗಿ ಬಂದು ಅಲ್ಕಿಸ್ಕೊಂಡು ಮಾತಾಡ್ತೀರಾ, ನಿಮ್ಮ ಟೈಮ್ ಪಾಸ್ನ ನೀವು ಮಾಡ್ಕೊತಿದ್ದೀರಾ ಅಷ್ಟೇ. ವೇಸ್ಟ್ ಆಗ್ತಾ ಇದ್ದಿದ್ದು ನನ್ನ ಟೈಮು. ನಿಮ್ಗಳಿಗೋಸ್ಕರ ಟೈಮ್ ಕೊಟ್ಟು ಲೈವ್ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೆ ಇವಾಗ ಫೈನಲ್ ಡಿಸಿಷನ್ ತೊಗೊಂಡಿದ್ದೀನಿ. ಸುಮ್ಮನೆ ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಆ ವೀಡಿಯೋಸ್ ಮಾಡಬೇಕಾದ್ರೆ ಎಷ್ಟು ಜನದ ಹತ್ರ ಬೈಸ್ಕೊಂಡಿರ್ತೀವಿ ಗೊತ್ತಾ? ಫ್ಯಾಮಿಲಿ ಜೊತೆ ಇದ್ದರೆ ಯಾವಾಗಲೂ ಇದೇನಾ, ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಒಂದು ಯೂಟ್ಯೂಬರು ಈ ಥರ ವೀಡಿಯೋಸ್ ಮಾಡ್ಕೊತಾರೆ, ಅವ್ರು ಈ ಥರ ಎಡಿಟ್ ಮಾಡ್ತಾರೆ, ಈ ಥರ ಅಪ್ಲೋಡ್ ಮಾಡ್ತಾರೆ ಅನ್ನೋದನ್ನು ಸ್ಟಾರ್ಟಿಂಗ್ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಒಬ್ಬರು ದೊಡ್ಡ ಯೂಟ್ಯೂಬರ್ ಆದರೆ ಅವರು ಈ ಥರ ಸಿಚುವೇಶನ್ ಎಲ್ಲ ಎದುರಿಸೇ ಬಂದಿರ್ತಾರೆ. ಅವ್ರಿಗೆ ಬ್ಯಾಕ್ ಸಪೋರ್ಟಿಂಗ್ ಇರಬೇಕಾಗುತ್ತೆ. ಸಪೋರ್ಟ್ ಮಾಡಿದ್ರೇ ಯಾರಾದರೂ ಬೆಳೆಯೋದಕ್ಕಾಗೋದು, ಸಪೋರ್ಟ್ ಮಾಡಿದಿರೇ ಯಾರೂ ಬೆಳೆಯೋಕ್ಕಾಗೋದು. ಈಗೆಲ್ಲ ಹೆಂಗೆ ಮಾಡಿಬಿಟ್ಟಿದ್ದೀರಾ ಅಂದರೆ ಮರದ ತುದಿಯವರೆಗೂ ಹತ್ತಿಸ್ಬಿಟ್ಟಿದ್ದೀರಾ, ಇಳಿತೀಯೋ ಬಿದ್ದು ಸಾಯ್ತೀಯೋ ನಿನಗೆ ಬಿಟ್ಟಿದ್ದು ಅಂದ್ಬಿಟ್ಟು ಎಲ್ಲ ಕೈ ಬಿಟ್ಟು ಹೋಗಿದ್ದೀರಾ. ಓಕೆ, ನನಗೂ ನೋಡಿ ಸಾಕಾಗ್ಬಿಟ್ಟಿದೆ. ಈ ವೈಟಿನೇ ಬೇಡ ಅಂತ
ಒಂದು ತಿಂಗಳಿಂದ ಅನ್ನಿಸ್ತಾ ಇದೆ, ಯಾವುದೇ ರೀತಿ ಹೆಂಗೆ ವೀಡಿಯೋಸ್ ಮಾಡಿ ಹಾಕಿದ್ರು ನನಗೆ ವ್ಯೂಸ್ ಬರ್ತಾ ಇಲ್ಲ. ಏನು ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ಅದನ್ನಾದರೂ ಹೇಳ್ಬೋದಲ್ವ ಒಂದು ಕಮೆಂಟ್ ಮಾಡಿ. ಲೈವಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಾತಾಡ್ಸೋ ನೀವುಗಳು, ಅದು ಒಬ್ಬೊಬ್ಬರು ಎಲ್ಲಾದರೂ ಕಾಣಿಸ್ದಾಗ ಕೇಳಿದ್ರೆ ಯಾಕೆ ವೀಡಿಯೋಸ್ ನೋಡ್ತಾ ಇಲ್ಲ ಅಂತ ಅವಾಗ ಬಂದು ಒಂದು ಕಮೆಂಟ್ ಹಾಕ್ತೀರಾ. ಲೈವಲ್ಲಿ ಅಷ್ಟು ಚೆನ್ನಾಗಿ ಅಕ್ಕ 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 ಅಂತ ಮಾತಾಡ್ಕೊಂಡಿರ್ತೀರ, ಯಾಕೆ ಆಮೇಲೆ ಏನಕ್ಕೆ ಸಪೋರ್ಟ್ ಮಾಡಲ್ಲ? ಅಂದರೆ ಜನ ಇಷ್ಟೇ ಅಲ್ವಾ, ಎದುರಿಗಿದ್ದಾಗ ಒಂಥರ, ನಮ್ಮ ಬೆನ್ನಿಂದೆ ಒಂಥರ. ಅದು ಯೂಟ್ಯೂಬಲ್ಲಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ನಿಮ್ಗಳಿಗೋಸ್ಕರ ನಮ್ಮ ಫ್ಯಾಮಿಲಿ ಅವ್ರಿಗೆ ಟೈಮ್ ಕೊಡೋದನ್ನ ಬಿಟ್ಟು ನಮ್ಮ ಫ್ರೆಂಡ್ಸು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂದ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ನನಗೆ ಅನಿಸ್ಬಿಟ್ಟಿದೆ, ಸುಮ್ಮನೆ ಕಾರಣಾಂತರಗಳಿಂದ ನನಗೂ ತುಂಬಾ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ. ಈ ವೈಟಿಯಿಂದನೇ ಅರ್ಧ ಮೈಂಡ್ ಒಂಥರ ಆಗಿಬಿಟ್ಟಿದೆ ನನಗೆ. ಯಾಕೆ ಈ ಥರ ಎಷ್ಟು ದಿನ, ಒಂದು ವಾರ 15 ದಿನ ಬಿಟ್ಟು ನೋಡಿದ್ರೂ ವೀಡಿಯೋಸ್ ಹಂಗೆ ಇರುತ್ತೆ. ನನಗೆ ನಾಚಿಕೆ ಆಗ್ತಾಯಿದೆ. ನಾನು ನಾರ್ಮಲಾಗಿ ಅವಾಗೆ ಆ ಚಾನಲ್ ಮಾನಿಟೈಸ್ ಆಗೋಕ್ಕೂ ಮುಂಚೆನೇ ಒಂದು 200, 180, 250 ಈ ಥರ ವ್ಯೂಸ್ ಆಗ್ತಾಯಿತ್ತು. ಮಾನಿಟೈಸೇಷನ್ ಆದಮೇಲೆ ಏನಕ್ಕೆ ವೀಡಿಯೋಸ್ ವ್ಯೂಸ್ ಆಗ್ತಾಯಿಲ್ಲ ಏನೋ ನನಗೆ ಗೊತ್ತಿಲ್ಲ. ನಾನು ಮಾಡ್ಕೊಂಡಿರೋ ಎಡವಟ್ಟಿಂದ, ಒಂದು ರೀಸನಿಂದ, ಅದು ಒಂದು ಬೇಜಾರೆ. ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಯೂಟ್ಯೂಬೇ ಬೇಡ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ಯಾರಿಗೂ ನನ್ನ ಕಾಟ ಇರಲ್ಲ. ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ನೋಡಿ ಅನ್ನೋ ಯಾರಿಗೂ ನಾನು ಹಿಂಸೆನೂ ಕೊಡಲ್ಲ, ಏನು. ಯಾಕಂದರೆ ನಾನು ಇನ್ಮೇಲೆ ವೀಡಿಯೋಸ್ನೇ ಅಪ್ಲೋಡ್ ಮಾಡಲ್ಲ. ನೋಡೋಣ, ಏನಾದರೂ ಅಂದ್ಕೊಬೋದು ಈ ವಿಡಿಯೋಯಿಂದ. ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ. ನಿಮ್ಗಳ ಸಿಂಪತಿ ತೊಗೊಬೇಕು ಅಂತಲೂ ನಾನು ಈ ವಿಡಿಯೋನ ಮಾಡಿಲ್ಲ. ನನ್ನ ಮನಸ್ಸಿನ ಮಾತನ್ನ ನಾನು ಮಾತಾಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತಲೂ ಹೇಳಲ್ಲ, ನನ್ನನ್ನು ನೆನೆಸ್ಕೊತಾ ಇರಿ ಅಂತಲೂ ಹೇಳಲ್ಲ, ನಾನು ಏನೂ ಹೇಳಲ್ಲ. ಬೇಕಾಗಿಲ್ಲ ನನಗೆ ಈ ವೈಟಿ ಸಾವಾಸನೇ ಬೇಡ. ದಿನ ವ್ಯೂಸ್ನ ನೋಡಿ ಬೇಜಾರಾಗ್ಬಿಡಿ. ನನ್ನ ಯೋಗ್ಯತೆಗೆ ತಿಂಗಳಿಗೆ $1 ಕೂಡ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. $1ನ ಏನೋ $100 ಕಂಪ್ಲೀಟ್ ಮಾಡೋದು ಅಂದರೆ ಏನು ಅಷ್ಟು ಈಸಿನ? ಇದನ್ನೇ 2 ವರ್ಷ 3 ವರ್ಷ ಇದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ. ನಮಗೂ ಬೇಕಾದಷ್ಟು ಕೆಲಸ ಕಾರ್ಯಗಳಿರುತ್ತೆ. ಒಂದು ವೀಡಿಯೋಗೆ ₹5 ₹6 ಬರುತ್ತೆ ಅಂದರೆ ಅಲ್ಲಿಗೆ ತಿಂಗಳಿಗೆ ವಾರಕ್ಕೆ 3 ಅಂದ್ರೂ ತಿಂಗಳಿಗೆ ಒಂದು 12 ವೀಡಿಯೋ 12-16 ವೀಡಿಯೋ ಹಾಕ್ತೀವಿ ಅಷ್ಟೇ. ಆದರೆ $1 ಕೂಡ ಕಂಪ್ಲೀಟ್ ಆಗೋಲ್ಲ. $1ಗೆ ₹80, ₹89 ಈ ಥರ ಇರುತ್ತೆ. ಆ ಒಂದು ತಿಂಗಳಿಗೆ $1 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾವಿನ್ನು $ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾವಾಗ? ಸುಮ್ಮನೆ ಅದಕ್ಕೋಸ್ಕರ ಇಷ್ಟೊಂದು ಟೈಮ್ ಕೊಟ್ಟು, ಇಷ್ಟೊಂದು ಎಫರ್ಟ್ ಹಾಕಿ, ಇಷ್ಟು ವೀಡಿಯೋಸ್ ಮಾಡಿ, ಇಷ್ಟು ಎಡಿಟ್ ಮಾಡಿ, ನಿಮ್ಮ ಮುಂದೆ ಹಿಂಗೆ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡಿರ್ತೀವಿ. ನನಗದು ರಿಯಲೈಸ್ ಆಗಿಬಿಟ್ಟಿದೆ. ಕೆಲವ್ರದ್ದು ನೋಡಿಬಿಟ್ರೆ ಏನೂ ಇರಲ್ಲ, ನಾವೇನು ವೀಡಿಯೋ ಮಾಡಿರ್ತೀವಿ ಅದೇ ವೀಡಿಯೋನೇ ಮಾಡಿರ್ತಾರೆ. ಬಟ್ ಅವ್ರದ್ದು ಚೆನ್ನಾಗಿ ವ್ಯೂಸ್ ಆಗಿರುತ್ತೆ, ನಮ್ದು ಏನಕ್ಕೆ ವ್ಯೂಸ್ ಆಗಿರಲ್ಲ? ಏನೋ ಅವ್ರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ನಾವು ನೋಡೋಕ್ಕೆ ಚೆನ್ನಾಗಿರಲ್ಲ ಅಂತನೋ ಏನೋ ಬಿಡಿ. ಜನ ಹಾಗೇನೆ ಅಲ್ಕಿಸ್ಕೊಂಡು ನೋಡೋದಕ್ಕೆ ಹುಡುಗಿರು ಚೆನ್ನಾಗಿರ್ಬೇಕಲ್ವ ಅವರಿಗೆ. ನಾವು ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ, ಚೆನ್ನಾಗಿರ್ತಾರೆ ಅಂತಲೂ ಕೂಡ ವ್ಯೂಸ್ ಆಗುತ್ತೇನೋ ಗೊತ್ತಿಲ್ಲ. ಓಕೆ, ಬಾಯ್.